ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಏನಾದರೂ ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆಯ ತನಕ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಾನಿವತ್ತು ನಾವು ಈ ರೀತಿ ಮಿಸ್ಟೇಕ್ನ ಮಾರ್ನಿಂಗ್ ಟೈಮ್ ಮಾಡಿದ್ರೆ ನಾವು ಇಡೀ ದಿನನ ಚೆನ್ನಾಗಿ ಕಳೆಯಲಿಕ್ಕಾಗಲ್ಲ. ಆದಷ್ಟು ಮಾರ್ನಿಂಗ್ ಟೈಮು ನಾವು ಈ ರೀತಿ ಮಿಸ್ಟೇಕ್ನ ಮಾಡಿದ್ರೆ ಒಂದು ಹ್ಯಾಪಿಯಿಂದ ಒಂದು ದಿನನ ಸ್ಟಾರ್ಟ್ ಮಾಡಿಕೊಂಡ್ರೆ ಇಡೀ ದಿನ ಖುಷಿಯಾಗಿರ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ನಾವು ಹೌಸ್ ವೈಫ್ಗಳಂತೂ ಒಂದು ಮಾರ್ನಿಂಗ್ ಟೈಮ್ ಈ ರೀತಿ ಮಿಸ್ಟೇಕ್ನ ಮಾಡಿಬಿಟ್ರೆ ಒಂದು ಬೇಜಾರಿಂದ ಎದ್ದೊಳೋದಾಗಿರ್ಬೋದು, ಒಂದು ಬೇಜಾರು ಮನಸ್ಥಿತಿನ ಇಟ್ಕೊಂಡು ಎದ್ದೊಳೋದಾಗಿರ್ಬೋದು, ಈ ರೀತಿ ಮಿಸ್ಟೇಕಿಂದ ಸ್ಟಾರ್ಟ್ ಮಾಡ್ಕೊಬಿಟ್ರೆ ಒಂದು ಹೊಸ ದಿನಾನ ಆ ಮನೇನೂ ಕೂಡ ಒಂದು ರೀತಿ ಬೇಜಾರಾಗೆ ಇರುತ್ತೆ ಅಲ್ವಾ. ಯಾರು ಅಷ್ಟು ಮಾತಾಡೋದಿಲ್ಲ. ಒಂದು ಹೌಸ್ ವೈಫ್ ಯಾವ ರೀತಿ ಇರ್ತಾರೆ ಅದ್ರ ಮೇಲೆ ಮನೇನೂ ಕೂಡ ಡಿಪೆಂಡ್ ಆಗಿರುತ್ತೆ. ಒಂದು ಗೃಹಿಣಿ ಮನೇಲಿ ಯಾವ ರೀತಿ ಆಕ್ಟಿವ್ ಆಗಿರ್ತಾರೆ, ಬೆಳಿಗ್ಗೆ ಎದ್ದು ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ತುಂಬ ಖುಷಿಯಿಂದ ಕೆಲಸ ಮಾಡೋದಾಗಿರ್ಬೋದು, ಬೇಗ ಎದ್ದೊಳ್ಳೋದಾಗಿರ್ಬೋದು, ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಎದ್ದೊಳ್ಳೋದಾಗಿರ್ಬೋದು, ಈ ರೀತಿ ಎಲ್ಲ ಎದ್ದು ನಾವು ಯಾವಾಗ ಕೆಲಸನ ಸ್ಟಾರ್ಟ್ ಮಾಡ್ಕೋತೀವಿ ಮನೇನೂ ಕೂಡ ಅದೇ ರೀತಿ ಆಕ್ಟಿವ್ ಆಗಿ ಖುಷಿಯಿಂದನೇ ಇರುತ್ತೆ. ಬಟ್ ಬೆಳಿಗ್ಗೆನೆ ಯಾವಾಗ ನಾವು ಬೇಜಾರಿಂದ ಸ್ಟಾರ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಒಂದು ಲೇಟಾಗಿ ಎದ್ದು ಒಂದು ಅರ್ಜೆಂಟಲ್ಲಿ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ರೀತಿ ಎಲ್ಲ ಮಿಸ್ಟೇಕ್ನ ಮಾಡಿಕೊಂಡ್ರೆ ಒಂದು ಇಡೀ ದಿನನೂ ಚೆನ್ನಾಗಿರಲ್ಲ. ಆ ಮನೇನೆ ಒಂದು ರೀತಿ ಆಕ್ಟಿವ್ ಆಗಿರೋದಕ್ಕೂ ಕೂಡ ಸಾಧ್ಯನೇ ಇಲ್ಲ. ಅದರಲ್ಲಿ ನಾವು ಮಾರ್ನಿಂಗ್ ಟೈಮ್ ಮಾಡುವಂಥ ಫಸ್ಟ್ ಮಿಸ್ಟೇಕ್ ಏನು ಅಂತ ಅಂದರೆ, ಒಂದು ಇಡೀ ದಿನ ಹಾಳಾಗೋದು ಅಂತ ಅಂದರೆ ಈ ಮಿಸ್ಟೇಕಿಂದನೇ ಲೇಟಾಗಿ ಎದ್ದೊಳೋದು. ಒಂದು ಹೊಸ ದಿನ ಸ್ಟಾರ್ಟ್ ಆಗ್ತಿದೆ, ಒಂದು ನ್ಯೂ ಡೇ ಸ್ಟಾರ್ಟ್ ಆಗ್ತಿದೆ ಅಂತ ಅಂದರೆ ಬೆಳಗಿನ ಹೊತ್ತಿಗೆ ನಾವು ಅತಿ ಹೆಚ್ಚು ಪ್ರಾಮುಖ್ಯತೆನ ಕೊಡ್ತೀವಿ. ಇವಾಗ ಒಂದು ದಿನ ಸ್ಟಾರ್ಟ್ ಆಗ್ತಿದೆ ಅಂತ ಅಂದರೆ ಮಾರ್ನಿಂಗ್ ರೂಟೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ರೀತಿ ಎದ್ದೇಳ್ತೀವಿ, ನೆನ್ನೆ ಬೇಜಾರು ಇಟ್ಕೊಂಡು ಏನಾದರೂ ಎದ್ದಿದ್ದೀವ, ಏನಾದರೂ ಒಂದು ನೆಗೆಟಿವ್ ಯೋಚನೆ ಮಾಡ್ಕೊಂಡು ಎದ್ದಿದ್ದೀವ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಅಲ್ವಾ. ಒಂದು ಹೊಸ ದಿನ ಅಂತ ಅಂದರೆ ನಾವು ಬೆಳಿಗ್ಗೆ ಟೈಮ್ ಅತಿ ಹೆಚ್ಚು ಜಾಸ್ತಿ ಕೆಲಸ ಮಾಡ್ತೀವಿ. ಒಂದು ದಿನ ಸ್ಟಾರ್ಟ್ ಆಗ್ತಿದೆ ಅಂತ ಅಂದರೆ ಒಂದು 75% ಕೆಲಸನ ನಾವು ಮಾರ್ನಿಂಗ್ ಟೈಮೇ ಮಾಡ್ಕೋತೀವಿ ಅಲ್ವಾ. ತಿಂಡಿ ಮಾಡೋದಾಗಿರ್ಬೋದು, ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ಮಕ್ಕಳನ್ನ ಸ್ಕೂಲ್ ಕಳಿಸೋದಾಗಿರ್ಬೋದು, ಅತಿ ಹೆಚ್ಚು ಕೆಲಸನ ನಾವು ಮಾರ್ನಿಂಗ್ ಟೈಮೇ ಮಾಡೋದ್ರಿಂದ ನಾವು ಮಾರ್ನಿಂಗ್ ಟೈಮೇ ಲೇಟಾಗಿ ಎದ್ವಿ ಅಂತ ಅಂದರೆ ಒಂದು ಇಡೀ ದಿನ ನಾವು ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋದಕ್ಕಾಗೋದಿಲ್ಲ. ಕರೆಕ್ಟ್ ಟೈಮ್ಗೆ ನಾವು ಕೆಲಸನ ಮುಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು ಖುಷಿಯಿಂದ ಮನೇಲಿ ಇರೋಕ್ಕೂ ಕೂಡ ಆಗೋದಿಲ್ಲ. ಕರೆಕ್ಟ್ ಟೈಮ್ಗೆ ತಿಂಡಿನೂ ಕೂಡ ಮಾಡೋದಕ್ಕಾಗಲ್ಲ. ಒಂದಿಷ್ಟು ಮಿಸ್ಟೇಕ್ಗಳು ನಾವು ಬೆಳಿಗ್ಗೆ ಬೇಗ ಎದ್ದಿಲ್ಲ ಅಂತ ಅಂದರೆ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಆದಷ್ಟು ಮಾರ್ನಿಂಗ್ ಟೈಮ್ ಬೇಗನೆ ಎದ್ದು ಅವ್ರ ಕೆಲಸನ ಅವ್ರು ಸ್ಟಾರ್ಟ್ ಮಾಡ್ಕೊಂಡ್ರು ಅಂತ ಅಂದರೆ ಒಂದು ಇಡೀ ದಿನ ಕೆಲಸನೂ ಕೂಡ ಕರೆಕ್ಟಾಗಿ ಆಗುತ್ತೆ. ಮನೇಲೂ ಕೂಡ ಒಂದು ಪಾಸಿಟಿವ್ ವೈಬ್ ಇರುತ್ತೆ. ಏನೋ ಒಂದು ರೀತಿ ಬೆಳಿಗ್ಗೆ ಎದ್ದು ಕೆಲಸ ಮಾಡ್ತಿದ್ದಾರೆ ಅಂತ ಅಂದರೆ ಅವ್ರಿಗೆ ರೆಸ್ಪೆಕ್ಟು ಕೂಡ ಜಾಸ್ತಿ ಆಗುತ್ತೆ. ಅವ್ರು ಮಾತಾಡಿಸೋ ರೀತಿನೂ ಕೂಡ ಚೇಂಜ್ ಆಗುತ್ತೆ. ಒಂದು ಇಡೀ ದಿನನೂ ಕೂಡ ಚೆನ್ನಾಗಿ ಎಂಡ್ ಮಾಡ್ಕೋಬೋದು. ಮಾರ್ನಿಂಗ್ ಟೈಮ್ ಬೇಗ ಎದ್ದೊಳೋದು ಕೂಡ ತುಂಬಾ ಇಂಪಾರ್ಟೆಂಟು. ನಾವು ಯಾವಾಗ ಲೇಟಾಗಿ ಎದ್ದೇಳ್ತೀವಿ ಅಲ್ಲಿಂದನೇ ಒಂದು ಪ್ರಾಬ್ಲಮ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಲೇಟಾಗಿ ಎದ್ದೊಳೋದು. ಸೆಕೆಂಡ್ ಪಾಯಿಂಟ್ ಏನು ಅಂತ ಅಂದರೆ ಎದ್ರೂ ಕೂಡ ಪುನಃ ಅಲ್ಲೇ ಮಲ್ಕೊಳ್ಳೋದು. ನೆಕ್ಸ್ಟ್ ಏನು ಅಂತ ಅಂದರೆ ಅಲಾರಾಮ್ ಸೌಂಡ್ನ ಇಟ್ಕೊಂಡಿದ್ರೆ ಅಲಾರಾಮ್ ಸೌಂಡ್ನ ಆಫ್ ಮಾಡಿ ಪುನಃ ಅಲ್ಲೇ ಮಲ್ಕೊಳ್ಳೋದು. ಅಯ್ಯೋ ಬೆಳಕಾಗೋಯ್ತಾ, ಅಯ್ಯೋ ಇವತ್ತೊಂದು ದಿನ ಸ್ಟಾರ್ಟ್ ಆಗೋಯ್ತಾ, ಇಷ್ಟು ಬೇಗ ಬೆಳಕಾಗೋಯ್ತಾ, ಇಷ್ಟು ಬೇಗ ಎದ್ದೊಳ್ಬೇಕಂತ ನಾವು ಯಾವಾಗ ಒಂದು ನೆಗೆಟಿವ್ ಥಾಟ್ಸ್ನ ಒಂದು ಲೇಸಿನೆಸ್ಸಿಂದ ಇಡೀ ದಿನನ ಸ್ಟಾರ್ಟ್ ಮಾಡ್ಕೋತೀವಿ ಅದೇ ರೀತಿ ಕ್ಯಾರಿ ಆಗಿಬಿಡುತ್ತೆ. ಯಾವಾಗ ಎದ್ದು ಒಂದೇ ಮನಸ್ಸಿಂದ ಬೆಳಕಾಗಿದೆಯಾ, ಕರೆಕ್ಟಾಗಿ ಎದ್ದು ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೊಳ್ಳೋಣ, ಏನೋ ಒಂದು ಕೆಲಸನ ಈ ರೀತಿ ಸ್ಟಾರ್ಟ್ ಮಾಡಿಕೊಂಡ್ರೆ ಒಂದು ಇಡೀ ದಿನ ಚೆನ್ನಾಗಿ ಕಳಿಬೋದು ಅಂತ ಅಯ್ಯೋ ಅಂತ ಅಂದ್ಕೊಳ್ದೇ ನಾವು ಯಾವಾಗ ಒಂದು ಕೆಲಸನ ಸ್ಟಾರ್ಟ್ ಮಾಡ್ಕೋತೀವಿ ಪಟ ಅಂತ ಕೆಲಸನೂ ಕೂಡ ಮುಗಿಸ್ಕೊಂಡು ಹೋಗ್ತೀವಿ. ಬಟ್ ಎದ್ದೇಳ್ಬೇಕಾದ್ರೂ ಕೂಡ ಒಂದು ಬೇಜಾರಿಂದ ಎದ್ದೇಳೋದಾಗಿರ್ಬೋದು. ಆಮೇಲೆ ಎದ್ರು ಕೂಡ ಪುನಃ ಅಲ್ಲೇ ಮಲ್ಕೊಳ್ಳೋದು. ನಾನೇ ಎದ್ದೇಳ್ಬೇಕಾ, ಬೇರೆ ಯಾರಾದರೂ ಎದ್ದೇಳಲಿ, ಇವಾಗ ಒಂದು ಫ್ಯಾಮಿಲಿ ಅಂತ ಇದೆ ಅಂತ ಅಂದರೆ ಈ ರೀತಿ ಥಾಟ್ಸು ತುಂಬ ಜನಕ್ಕೆ ಬರುತ್ತೆ. ನಾನೇ ಯಾಕೆ ಎದ್ದೇಳ್ಬೇಕು ಇಷ್ಟು ಬೇಗ, ಬೇರೆಯವ್ರು ಎದ್ದೇಳಲಿ ಅಂತ ಬೇರೆಯವ್ರ ಮೇಲೆ ಆ ಕಾರಣ ಹುಡಿಕೊಂಡು ಅವ್ರ ಲೇಸಿನೆಸ್ ಅವರಿಂದ ಅವರೇ ತಂದ್ಕೋತಾರೆ. ಈ ಮಿಸ್ಟೇಕ್ಗಳಿಂದನೇ ನಮ್ಗೆ ತುಂಬ ಸೋಂಬೇರಿಗಳಾಗೋದಾಗಿರ್ಬೋದು. ಎದ್ರು ಕೂಡ ಅಲ್ಲೇ ಮಲ್ಕೋತಿದ್ದೀವಿ ಅಂತ ಅಂದರೆ ಏನು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅನ್ನೋ ರೀತಿ ಫೀಲ್ ಬಂದೇ ಬರುತ್ತೆ ಅಲ್ವಾ. ಒಂದು 5 ನಿಮಿಷ ಮಲ್ಕೊಳ್ಳೋಣ, ಒಂದು 10 ನಿಮಿಷ ಮಲ್ಕೊಳ್ಳೋಣ ಅಂತ ಹೋಗ್ತೀವಿ, ಆಲ್ರೆಡಿ ಒಂದು ಹಾಫ್ ಆನ್ ಅವರ್ 1 ಅವರ್ ಆಗೋಗ್ಬಿಡುತ್ತೆ. ಆದಷ್ಟು ನಾವು ಯಾವಾಗ ಎಚ್ಚರ ಆಗುತ್ತೆ ಎದ್ದ ತಕ್ಷಣ ನಾವು ಎದ್ದು ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋದು. ನಮ್ಮ ದಿನನಿತ್ಯದ ಕೆಲಸ ಏನಿದೆ ಎಲ್ಲ ಮುಗಿಸ್ಕೊಂಡು ಏನು ಕೆಲಸ ಇದೆ ಅದನ್ನು ಮುಗಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಮತ್ತು ಅಲಾರಾಮ್ ಸೌಂಡ್ನ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳೋದು ಕೂಡ ತುಂಬ ಒಳ್ಳೆಯದು. ನಮ್ಮ ನರ್ವಸ್ ಸಿಸ್ಟಮ್ಗೂ ಕೂಡ ತುಂಬಾ ಒಳ್ಳೆಯದು. ಯಾವಾಗ ನಾವು ಜೋರಾಗಿ ಅಲಾರಾಮ್ ಸೌಂಡ್ನ ಇಟ್ಕೊಂಡು ಒಂದೇ ಸಲ ಅಲಾರಾಮ್ ಸೌಂಡ್ ಬಡ್ಕೊಂಡ ತಕ್ಷಣ ಅದೊಂಥರ ಇರಿಟೇಷನ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ನಾವು ಸ್ಲೀಪ್ ಮಾಡ್ತಿದ್ದೀವಿ ಅಂದಾಗ ನಮ್ಮ ಮೈಂಡು ಕೂಡ ಅಷ್ಟೇ ಒಂದು ಶಾಂತವಾಗಿ ಒಂದು ನೀಟಾಗಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀವಿ ಅಂದಾಗ ಒಂದು ಆರಾಮಾಗಿ ಇರುತ್ತೆ ಅಲ್ವಾ. ಒಂದೇ ಸಲ ಅಲಾರಾಮ್ ಸೌಂಡ್ ಬಡ್ಕೊಂಡು ನಾವು ಯಾವಾಗ ಎಚ್ಚರ ಆಗ್ಬಿಡ್ತೀವಿ ಒಂಥರ ಗಡಿಬಿಡಿಯಿಂದ ಎದ್ದೊಳೋ ರೀತಿ ಆಗ್ಬಿಡುತ್ತೆ. ಅಯ್ಯೋ ಟೈಮ್ ಆಗೋಯ್ತೇನೋ ಅಂತ ಒಂದೇ ಸಲ ಎದ್ದೊಳೋದು, ಈ ರೀತಿ ಎಲ್ಲ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಆದಷ್ಟು ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು ಅನ್ನೋರು ಒಂದು 10 days ಅಲಾರಾಮ್ ಸೌಂಡ್ನ ಇಟ್ಕೊಂಡು ಅದೆಲ್ಲ ಒಂದು ನಮಗೆ ಪ್ರಾಕ್ಟೀಸ್ ಆದಮೇಲೆ ನಾನು ಎದ್ದೇಳ್ತೀನಿ, ಅಲಾರಾಮ್ ಸೌಂಡ್
ಇಲ್ಲ ಅಂದ್ರೂ ಕೂಡ ಕರೆಕ್ಟಾಗಿ ಎದ್ದೇಳ್ತೀನಿ ಅಂತ ನಾವು ಯಾವಾಗ ಎದ್ದೇಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಆದಷ್ಟು ಅಲಾರಾಮ್ ಸೌಂಡ್ನ ಕಡಿಮೆ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಇಟ್ಕೊಳ್ದೇ ಎದ್ದೇಳೋದು ತುಂಬ ಒಳ್ಳೆ ಹ್ಯಾಬಿಟ್ಟು. ನಮ್ಮಿಂದ ನಾವೇ ಎದ್ದೇಳೋದಾಗಿರ್ಬೋದು, ಆ ರೀತಿ ಅಭ್ಯಾಸ ಒಂದು ರೀತಿ ರೂಢಿ ಮಾಡಿಕೊಂಡ್ರೆ ಅಲಾರಾಮ್ ಸೌಂಡ್ನ ಅವಾಯ್ಡ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ನಾವು ಯಾವಾಗ ಮಲಗಿರುವಂಥ ಟೈಮಲ್ಲಿ ತುಂಬ ಸ್ಲೀಪಲ್ಲಿ ಇರ್ತೀವಿ, ಒಂದೇ ಸಲ ಯಾರಾದರೂ ಕೂಗೋದಾಗಿರ್ಬೋದು, ಒಂದೇ ಸಲ ಯಾರಾದರೂ ಸೌಂಡ್ ಮಾಡೋದಾಗಿರ್ಬೋದು, ಈ ರೀತಿ ಮಾಡಿಬಿಟ್ರೆ ಒಂದು ರೀತಿ ಇರಿಟೇಷನ್ ಆಗಿಬಿಟ್ಟು ಕೋಪ ಮಾಡ್ಕೊಳ್ಳೋದಾಗಿರ್ಬೋದು, ಅವ್ರ ಮೇಲೆ ರೇಗಾಡೋದಾಗಿರ್ಬೋದು, ಈ ರೀತಿ ಎಲ್ಲ ಚಾನ್ಸಸ್ ತುಂಬಾ ಇರುತ್ತೆ ಅಲ್ವಾ. ಆದಷ್ಟು ಈ ರೀತಿ ಮಿಸ್ಟೇಕ್ ಏನು ಆಗಬಾರ್ದು ಅಂತ ಅಂದರೆ ಬೆಳಿಗ್ಗೆ ಅಲಾರಾಮ್ ಸೌಂಡ್ನ ಸ್ವಲ್ಪ ಕಮ್ಮಿ ಸೌಂಡ್ ಇಂದ ಒಂದು ಕೊಟ್ಕೊಳ್ಳೋದಾಗಿರ್ಬೋದು, ಇಲ್ಲಾಂತಂದರೆ ಅಲಾರಾಮ್ ಸೌಂಡ್ನ ನಾವು ಇಟ್ಕೊಳ್ದೇ ಎದ್ದೇಳೋದಾಗಿರ್ಬೋದು. ಎಚ್ಚರಾದ ತಕ್ಷಣ ಎದ್ದು ಕೆಲಸ ಮಾಡುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ನಾವು ಯಾವಾಗ ಎಚ್ಚರಾದ ತಕ್ಷಣ ಎದ್ದು ಕೆಲಸ ಮಾಡ್ಕೋತೀವಿ ಈ ಮಿಸ್ಟೇಕ್ಗಳೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೋದು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಮುಖ ತೊಳೆದೇ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡುವಂಥದ್ದು. ಆ ದಿನವೇ ಒಂದು ರೀತಿ ಚೆನ್ನಾಗಿ ಸ್ಟಾರ್ಟ್ ಆಗೋದಿಲ್ಲ. ಒಂದು ಮಾರ್ನಿಂಗ್ ಟೈಮ್ ಅನ್ನೋದು ಮುಖ ತೊಳ್ಕೊಂಡು ಅವತ್ತಿಂದು ನೆನ್ನೆದೇನೇ ಬೇಜಾರಿದ್ರು ಕೂಡ, ನೆನ್ನೆ ಏನೇ ಮನಸ್ತಾಪಗಳಿದ್ರು ಕೂಡ ಒಂದು ಮುಖ ತೊಳ್ಕೊಂಡು ನಾವು ಹೊಸ ದಿನನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀವಿ. ಮುಖಕ್ಕೆ ನೀರು ಹಾಕಿದ ತಕ್ಷಣ ನಿದ್ದೆ ಬರೋದೆಲ್ಲ ಕಮ್ಮಿ ಆಗಿಬಿಡುತ್ತೆ. ಏನೋ ಒಂದು ರೀತಿ ಫ್ರೆಶ್ನೆಸ್ ಅನ್ನೋ ಫೀಲ್ ಕೊಡುತ್ತೆ. ನಾವು ಯಾವಾಗ ಎದ್ದ ತಕ್ಷಣ ಒಂದು ತಣ್ಣೀರಿಂದ ಮುಖನ ತೊಳ್ಕೊತೀವಿ, ನಮ್ಮ ಬಾಡಿಯಲ್ಲಿರೋ ಆರ್ಗನ್ಸ್ ಎಲ್ಲ ಆ್ಯಕ್ಟಿವ್ ಆಗಿ ನಿದ್ದೆ ಮಂಪರಿಂದ ಹೊರಗಡೆ ಬಂದು ನಾವು ಕೆಲಸನ ಒಂದು ಖುಷಿಯಿಂದ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ. ಆದಷ್ಟು ಮನೆಯಲ್ಲಿರುವಂಥ ಹೆಣ್ಮಕ್ಳು, ಹೌಸ್ ವೈಫ್ಗಳು ಮುಖ ತೊಳೆದೇ ಅಡುಗೆ ಮನೆಗೆ ಹೋಗೋದಾಗಿರ್ಬೋದು. ಲೇಟಾಗಿ ಎದ್ವಿ ಅಂತ ಅಂದರೆ ಈ ರೀತಿ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದೇ ಸಲ ಲೇಟಾಗಿ ಎದ್ಬಿಡೋದಾಗಿರ್ಬೋದು. ಆ ಮಿಸ್ಟೇಕ್ನ ಯಾವಾಗ ಮಾಡ್ತೀವಿ, ಈ ಮಿಸ್ಟೇಕ್ಗಳು ಕೂಡ ಎದ್ದು ಲೇಟಾಗಿದೆ ಅಂತ ಅಂದಾಗ ಮುಖನ ತೊಳೆಯೋದ, ಸಡನ್ನಾಗಿ ಹೋಗಿ ಅಡುಗೆ ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡುವಂಥದ್ದು, ಈ ರೀತಿ ಎಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿಬಿಡ್ತವೆ. ಎಷ್ಟೇ ಒಂದು ಟೈಮ್ ಆಗಿದ್ರು ಕೂಡ ಮುಖನ ನೀಟಾಗಿ ತೊಳ್ಕೊಂಡು, ನಮಗೂ ಕೂಡ ಒಂದು ಫ್ರೆಶ್ ಅನ್ನೋದು ಬೇಕಲ್ವಾ. ಒಂದು ಹೊಸ ದಿನ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಏನೋ ಒಂದು ಚೆನ್ನಾಗಿ ಇವತ್ತಿನ ದಿನ ಸ್ಟಾರ್ಟ್ ಆಗಲಿ ಅಂತ ಮುಖ ಎಲ್ಲ ತೊಳ್ಕೊಂಡು ನೀಟಾಗಿ ಕುಂಕುಮ ಇಟ್ಕೊಂಡು ಒಂದು ದಿನಾನ ಸ್ಟಾರ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಎದ್ದ ತಕ್ಷಣ ಪಕ್ಕದಲ್ಲೇ ಒಂದು ಮೊಬೈಲ್ ಇಟ್ಕೊಂಡು ಎದ್ದ ತಕ್ಷಣ ಫೋನ್ ನೋಡ್ಕೊಂಡು ಕೂತ್ಕೊಬಿಡೋದು. ಇದೇನು ಗೊತ್ತಾ, ಹಿಂದಿನ ಕಾಲದಲ್ಲಿ ಆಗಿರ್ಬೋದು, ನಮ್ಮ ಹಿರಿಯವರಾಗಿರ್ಬೋದು, ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಎದ್ದ ತಕ್ಷಣ ದೇವ್ರ ಫೋಟೋ ನೋಡ್ತಿದ್ರು. ಇಲ್ಲ ಅಂತಂದರೆ ಹೊರಗಡೆಗೆ ಬಂದು ಒಂದು ಫ್ರೆಶ್ ಗಾಳಿನ ತಗೊಳ್ಳೋದಾಗಿರ್ಬೋದು. ಎದ್ದ ತಕ್ಷಣ ದೇವ್ರ ಫೋಟೋ ನೋಡೋದು ಒಂದು ರೀತಿ ನಮಗೆ ರೂಢಿ ಆಗಿಬಿಡುತ್ತೆ. ನಾವು ಚಿಕ್ಕ ವಯಸ್ಸಿಂದನೂ ಕೂಡ ಇದೇ ರೀತಿ ಮಾಡ್ಕೊ ಬಂದಿದ್ದೀವಲ್ವಾ. ನಾವು ಯಾವಾಗ ಪಕ್ಕದಲ್ಲೇ ಮೊಬೈಲ್ ಇಟ್ಕೊಂಡು ಒಂದೇ ಸಲ ಫೋನ್ನ ನೋಡೋದಾಗಿರ್ಬೋದು, ಏನೋ ನಮ್ಗೆ ಇಷ್ಟ ಇರೋದಿಲ್ಲ ಫೋನಲ್ಲಿ, ಅದನ್ನು ನೋಡೋದಾಗಿರ್ಬೋದು, ಆ ಪಿಕ್ಚರ್ನ ನೋಡೋದಾಗಿರ್ಬೋದು, ಮತ್ತು ನಮ್ಗೆ ಇಷ್ಟ ಆಗಿಲ್ಲದೆ ಹೋಗಿರುವಂಥ ಮೆಸೇಜ್ಗಳನ್ನ ನೋಡೋದಾಗಿರ್ಬೋದು, ಅವೆಲ್ಲ ಬೆಳಗ್ಗೆನೇ ಈ ರೀತಿ ನಾವು ಮೊಬೈಲ್ ಇಟ್ಕೊಂಡು ಕುತ್ಕೊಬಿಟ್ರೆ ಒಂದು ಇಡೀ ದಿನನ ನಾವು ಹಾಳು ಮಾಡಿಬಿಡುತ್ತೆ. ನಾವು ಯಾವಾಗ ಮೊಬೈಲ್ ಇಟ್ಕೊಳ್ತಾನೆ ಸಡನ್ನಾಗಿ ಎದ್ದು ದೇವ್ರ ಫೋಟೋ ನೋಡೋದಾಗಿರ್ಬೋದು, ಇಲ್ಲ ಅಂತ ಅಂದರೆ ಹೊರಗಡೆ ಬಂದು ಗಾಳಿನ ತಗೊಳ್ಳೋದಾಗಿರ್ಬೋದು, ವಿಂಡೋ ಎಲ್ಲ ಓಪನ್ ಮಾಡೋದಾಗಿರ್ಬೋದು, ಇದೆಲ್ಲ ತುಂಬ ಒಳ್ಳೆಯ ಅಭ್ಯಾಸ. ಇದನ್ನು ಬಿಟ್ಟು ನಾವು ಯಾವಾಗ ಮೊಬೈಲ್ ನೋಡ್ಕೊಂಡು ಕೂತ್ಕೋತೀವಿ, 5 ನಿಮಿಷ ಅಂತ ಕೂತ್ಕೋತೀವಿ, ಅಲ್ಲಿ ಹಾಫ್ ಅನ್ ಅವರ್ ಆಗಿರುತ್ತೆ, 1 ಅವರ್ ಆಗುತ್ತೆ, ಟೈಮ್ ಆಗೋದಲ್ಲೇ ಗೊತ್ತಾಗೋದಿಲ್ಲ. ಮತ್ತು ನಮಗೇನೋ ಒಂದು ಮೆಸೇಜ್ ಇಷ್ಟ ಇರೋದಿಲ್ಲ, ಏನೋ ಒಂದು ಪಿಕ್ಚರ್ ಇಷ್ಟ ಇರೋದಿಲ್ಲ, ಅದೆಲ್ಲ ನೋಡ್ತೀವಿ ಅಂತ ಅಂದಾಗ ಒಂದು ಇಡೀ ದಿನ ಹಾಳಾಗ್ಬಿಡುತ್ತೆ. ಆದಷ್ಟು ಮೊಬೈಲ್ನ ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ದೇ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ನೋಡುವಂಥದ್ದು ತುಂಬಾ ಒಳ್ಳೆಯದು. ನಾವು ಯಾವಾಗ ನಮ್ಮ ಮೈಂಡ್ನ ಆ ಒಂದು ಇದರಿಂದ ಡೈವರ್ಟ್ ಮಾಡಿಕೊಂಡು ಕೆಲಸದ ಕಡೆ ನಮ್ಮ ಗಮನನ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೋತೀವಿ, ಮೊಬೈಲ್ ನೋಡೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಮೊಬೈಲ್ಗೆ ನಾನು ಈ ಟೈಮ್ಗೆ ನೋಡ್ಕೋತೀನಿ, ನಾನು ಈ ಟೈಮಲ್ಲಿ ಮೊಬೈಲ್ ನೋಡ್ತೀನಿ, ಕೆಲಸ ಎಲ್ಲ ಮುಗ್ದಾದ್ಮೇಲೆ ನೋಡ್ತೀನಿ ಅಂತ ನಾವು ಟೈಮಿಂಗ್ನ ಸೆಟ್ ಮಾಡಿಕೊಡುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ನಮ್ಮ ಮನಸ್ಸಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಏನು ಇವತ್ತು ನೋಡಿಲ್ಲ, ನಾನು ಆರಾಮಾಗಿ ಎದ್ದು ದೇವ್ರ ಫೋಟೋ ನೋಡಿದ್ದೀನಿ, ಮೊಬೈಲ್ನ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ, ಇದರಿಂದ ನನಗೆ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಿದೆ, ನನ್ನ ಮೈಂಡು ಕೂಡ ಫ್ರೆಶ್ ಅನ್ನಿಸ್ತಿದೆ, ಒಂದು ರೀತಿ ನನಗೂ ಕೂಡ ತುಂಬಾ ಒಳ್ಳೆಯದು, ಆದಷ್ಟು ನನ್ನ ಮೊಬೈಲ್ನ ಅವಾಯ್ಡ್ ಮಾಡ್ಕೋಬೇಕು ಅಂತ ನಾವು ಈ ರೀತಿ ಥಿಂಕ್ ಮಾಡಿಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಿದ್ರೆ ಒಂದು ಟೈಮಿಂಗ್ನ ಸೆಟ್ ಮಾಡ್ಕೊಳ್ಳುವಂಥದ್ದು ಒಂದು ಇಡೀ ದಿನನ ಚೆನ್ನಾಗಿರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತು ಕರೆಕ್ಟ್ ಟೈಮ್ಗೆ ಕೆಲಸಗಳು ಆಗುತ್ತೆ. ನಾವು ಮೊಬೈಲ್ ನೋಡ್ಕೊಂಡು ಕೂತ್ಕೋತೀವಿ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಯಾರಾದರೂ ಕೂಗಿದ್ರು ಕೂಡ ಅವ್ರ ಮೇಲೂ ರೇಗಾಡೋದಾಗಿರ್ಬೋದು, ಮತ್ತು ಕರೆಕ್ಟ್ ಟೈಮ್ಗೆ ಕೆಲಸಗಳು ಕೂಡ ಆಗ್ತಿರಲ್ಲ ಅಲ್ವಾ. ಟೈಮ್ ಮ್ಯಾನೇಜ್ ಮಾಡಬೇಕು, ಕರೆಕ್ಟಾಗಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಮತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕು ಅಂತ ಅಂದರೆ ಒಂದು ಟೈಮಿಂಗ್ಸ್ ಅಂತ ಸೆಟ್ ಮಾಡಿಕೊಂಡು ಆ ಟೈಮಲ್ಲಿ ನಾನು ಮೊಬೈಲ್ ನೋಡ್ತೀನಿ, ಅಲ್ಲಿವರೆಗೆ ನೋಡೋದಿಲ್ಲ ಅಂತ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಇದರಿಂದನೂ ಕೂಡ ಇಡೀ ದಿನ ನಾವು ಚೆನ್ನಾಗಿ ಕಳೀಬೋದು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಎದ್ದ ತಕ್ಷಣ ಮನೆ ಕಸನ ಗುಡಿಸ್ದೆ ಹಾಗೆ ಡೈರೆಕ್ಟ್ ಅಡುಗೆ ಮಾಡುವಂಥದ್ದು ಕೂಡ ಅಷ್ಟು ಒಳ್ಳೆಯದಲ್ಲ. ಇವಾಗ ಎದ್ದ ತಕ್ಷಣ ನಾವು ಹೊರಗಡೆಯಿಂದ ನೀಟಾಗಿ ಕಸನ ಗುಡಿಸೋದಾಗಿರ್ಬೋದು, ಕಿಚನ್ನು ಹಾಲು ಎಲ್ಲನೂ ಒಳಗಡೆಯಿಂದ ಗುಡಿಸ್ಕೊಂಡು ಹೊರಗಡೆ ಎಲ್ಲ ಗುಡಿಸಿ ಏನೇ ಕಸ ಇದ್ರೂ ಕೂಡ, ನೆನ್ನೆದೇನೇ ಕಸ ಇದ್ರೂ ಕೂಡ ಒಂದು ಹೊಸ ದಿನ ಸ್ಟಾರ್ಟ್ ಆಗ್ತಿದೆ ಅಂತ ಅಂದರೆ ಒಂದು ಚೆನ್ನಾಗಿ ಸ್ಟಾರ್ಟ್ ಆಗುವಂಥದ್ದು ತುಂಬಾ ಮುಖ್ಯ. ನಾವು ಯಾವ ರೀತಿ ಸ್ಟಾರ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇಡೀ ದಿನ ನಾವು ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆನ ಕೊಡ್ತೀವಿ ಅಲ್ವಾ. ಒಂದು ಚೆನ್ನಾಗಿ ಸ್ಟಾರ್ಟ್ ಮಾಡಿರ್ತೀವಿ ಅಂತ ಅಂದರೆ ಅವತ್ತೊಂದು ಎಂಡು ಕೂಡ ಚೆನ್ನಾಗಿರುತ್ತೆ.
ಬಟ್ ಎದ್ದೇಳುವಾಗಲೇ ಈ ರೀತಿ ಮಿಸ್ಟೇಕ್ ಎಲ್ಲ ಮಾಡ್ಕೊಂಡು ಎದ್ದೇಳ್ತೀವಿ ಅಂತ ಅಂದರೆ ಎಂಡು ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. ಕಸ ಎಲ್ಲ ಹಾಗೆ ಇಟ್ಕೊಂಡು ನೆನ್ನೆ ಕಸ ಇರುತ್ತೆ ಅದೆಲ್ಲ ಇಟ್ಕೊಂಡು ಅಡುಗೆ ಮಾಡಿಬಿಟ್ಟು ಅಡುಗೆ ಮಾಡಾದ್ಮೇಲೆ ತೊಡ್ಕೊಳ್ಳೋಣ ನೀಟಾಗಿ ಅಂತ ಆ ರೀತಿ ಯೋಚನೆ ಮಾಡ್ಕೊಳ್ಳುವಂಥದ್ದು ಆದಷ್ಟು ಒಳ್ಳೇದಲ್ಲ. ನಾವು ಒಂದು ಪಾಸಿಟಿವ್ ಆಗಿ ಒಂದು ದಿನನ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಅಂದರೆ ಮನೇನೂ ಕೂಡ ಒಂದು ನೀಟಾಗಿದ್ರೆ ಮನಸ್ಸಿಗೂ ಕೂಡ ಎಷ್ಟೋ ಒಂಥರ ಫ್ರೆಶ್ ಅನಿಸುತ್ತೆ ಅಲ್ವಾ. ಮನೆಯೆಲ್ಲ ನೀಟಾಗಿದೆ, ಕಸ ಎಲ್ಲ ಗುಡಿಸಿದ್ದೀನಿ, ಒಂದ್ಸಲ ಮಾಪ್ ಮಾಡಿದ್ದೀನಿ ಅಂತ ಅಂದರೆ ಎದ್ದ ತಕ್ಷಣ ಮನೇನ ನೋಡಿಬಿಟ್ರೆ ಒಂದು ಕೆಲಸ ಮಾಡಲಿಕ್ಕೂ ನಮಗೂ ಕೂಡ ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ನಾವು ಕೂಡ ಆ್ಯಕ್ಟಿವ್ ಆಗಿದ್ದೀವಿ. ಇವಾಗ ಅಬ್ಸರ್ವ್ ಮಾಡಿ ನೋಡಿ, ಮನೆ ಕಸ ಎಲ್ಲ ಹಾಗೆ ಇದೆ, ಗಲೀಜೆಲ್ಲ ಹಾಗೆ ಇದೆ, ಪಾತ್ರೆ ಎಲ್ಲ ಹಾಗೆ ಇದೆ, ಆದರೂ ಕೂಡ ಅಡುಗೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಒಂದು ರೀತಿ ಅಡುಗೆ ಮಾಡೋದಕ್ಕೂ ಕೂಡ ಖುಷಿಯಿಂದ ನಾವು ಮಾಡೋದಿಲ್ಲ ಅಲ್ವಾ. ಅಯ್ಯೋ ಇಷ್ಟೊಂದು ಕೆಲಸಗಳಿದೆ, ಇನ್ನೂ ಮಾಡಬೇಕಾ, ಬೇಗ ಬೇಗ ಅಡುಗೆ ಮುಗಿಸ್ಬಿಡೋಣ ಅಂತ ಒಂದು ಅರ್ಜೆನ್ಸಿಯಲ್ಲಿ ಮಾಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಬಟ್ ನಾವು ಯಾವಾಗ ಒಂದು ಪಾತ್ರೆ ಎಲ್ಲ ತೊಳ್ಕೊಂಡು ನೀಟಾಗಿ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಹೊರಗಡೆ ಎಲ್ಲ ಗುಡಿಸಿ ಒಂದು ರಂಗೋಲಿನ ಹಾಕೊಂಡು ಒಂದು ಇಡೀ ದಿನನ ಸ್ಟಾರ್ಟ್ ಮಾಡ್ಕೋತೀವಿ, ಒಂದು ಪಾಸಿಟಿವ್ ಇಂದನೇ ಅದು ಇಡೀ ದಿನ ಸ್ಟಾರ್ಟ್ ಆಗುತ್ತೆ. ಏನೋ ಮನೆಯೆಲ್ಲ ಚೆನ್ನಾಗಿದೆ ನೀಟಾಗಿದೆ ಅಂದಾಗ ಮನಸ್ಸಿಗೂ ಕೂಡ ಸ್ವಲ್ಪ ನೆಮ್ಮದಿ ಅನ್ನೋದು ಕೂಡ ಸಿಗುತ್ತೆ. ಮನೆ ವಾತಾವರಣನೂ ಕೂಡ ಒಂದು ಪಾಸಿಟಿವ್ ಇಂದ ಕೂಡಿರುತ್ತೆ. ಇದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ಲೇಟಾಗಿ ಎದ್ದಿದ್ದೀವಿ ಅಂತ ಅಂದರೆ ತಿಂಡಿ ಸ್ಕಿಪ್ ಆಗುವಂಥ ಚಾನ್ಸಸ್ ಇರುತ್ತೆ ಅಲ್ವಾ. ನಾವು ಕರೆಕ್ಟ್ ಟೈಮ್ಗೆ ತಿಂಡಿ ಮಾಡೋದಿಲ್ಲ. ಆದಷ್ಟು ಕರೆಕ್ಟ್ ಟೈಮ್ಗೆ ತಿಂಡಿ ಮಾಡುವಂಥದ್ದು ಕೂಡ ತುಂಬಾ ಒಳ್ಳೆಯದು. ನಾವು ಮಾರ್ನಿಂಗ್ ಟೈಮ್ ಕರೆಕ್ಟಾಗಿ ತಿಂಡಿ ಮಾಡಲಿಲ್ಲ ಅಂತ ಅಂದರೆ ಮಧ್ಯಾಹ್ನ ಒಂದು ರೀತಿ ಸುಸ್ತಾಗೋದಾಗಿರ್ಬೋದು. ಈ ರೀತಿ ಕೆಲಸ ಅಂದ್ಕೊಂಡು ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡಿಕೊಂಡು ಕರೆಕ್ಟ್ ಟೈಮ್ಗೆ ತಿಂಡಿ ಮಾಡಲಿಲ್ಲ ಅಂತ ಅಂದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರೋದಿಲ್ಲ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು, ಈ ರೀತಿ ಎಲ್ಲ ಪ್ರಾಬ್ಲಮ್ ಬರಲಿಕ್ಕೂ ಕೂಡ ಸ್ಟಾರ್ಟ್ ಆಗ್ತವೆ. ಒಂದು 9 ಗಂಟೆ ಒಳಗಡೆ ತಿಂಡಿ ಮುಗಿಸುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ನಾವು ತಿಂಡಿನೇ ಸ್ಕಿಪ್ ಮಾಡಿಬಿಟ್ವಿ ಬೆಳಿಗ್ಗೆ ಟೈಮು ಅಂತ ಅಂದರೆ ನಮಗೆ ಒಂದು ರೀತಿ ಎನರ್ಜಿನೂ ಕೂಡ ಇರೋದಿಲ್ಲ. ನಮ್ಮ ಹೊಟ್ಟೆ ಯಾವಾಗ ಚೆನ್ನಾಗಿ ತುಂಬಿರುತ್ತೆ, ಬೇಗ ಎದ್ದಿರ್ತೀವಿ ಅಂದಾಗ ಕೆಲಸ ಎಲ್ಲ ಜಾಸ್ತಿ ಮಾಡಿರ್ತೀವಿ, ಬೇಗ ಎದ್ದು ದಿನ ಹಸಿವಂತೂ ಬೇಗನೆ ಆಗಿಬಿಡುತ್ತೆ. ಒಂದು 9 ಗಂಟೆ ಒಳಗಡೆ ತಿನ್ಕೊಬಿಟ್ರೆ ನಾವು ಕೂಡ ಒಂದು ಸ್ಟ್ರೆಸ್ ಅನ್ನೋದು ಕೂಡ ಕಮ್ಮಿ ಆಗುತ್ತೆ. ಹೊಟ್ಟೆ ಯಾವಾಗ ತುಂಬಿರುತ್ತೆ ಆವಾಗ ಟೆನ್ಷನ್ ಎಲ್ಲ ಕಮ್ಮಿ ಆಗ್ತಿರುತ್ತೆ. ಕೆಲಸ ಮಾಡೋದಕ್ಕೂ ಕೂಡ ಒಂದು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಣ, ಹೊಟ್ಟೆ ಎಲ್ಲ ತುಂಬಿದೆ, ನೆಕ್ಸ್ಟ್ ಏನಾದರೂ ಕೆಲಸ ಮುಗಿಸ್ಕೊಬಿಡೋಣ ಅನ್ನೋ ರೀತಿ ಯೋಚನೆ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ. ಆದಷ್ಟು ತಿಂಡಿನ ಸ್ಕಿಪ್ ಮಾಡ್ತಾನೆ ಇರುವಂಥದ್ದು ತುಂಬಾ ಒಳ್ಳೆಯದು. ಒಂದು ಇಡೀ ದಿನನೂ ಕೂಡ ಒಂದು ಒಳ್ಳೆ ತಿಂಡಿ ತಿಂದ್ವಿ, ಇವತ್ತು ಏನೋ ನಮ್ಗೆ ಇಷ್ಟವಾಗಿರುವಂಥ ತಿಂಡಿ ತಿಂದ್ವಿ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಇವತ್ತು ನಮ್ಗೆ ತುಂಬಾ ಇಷ್ಟ ಆಯಿತು ಬೆಳಗಿನ ತಿಂಡಿ ಅಂತ ಒಂದು ಖುಷಿಯಿಂದನೇ ಅವತ್ತೊಂದು ದಿನ ಸ್ಟಾರ್ಟ್ ಆಗುತ್ತೆ. ಆದಷ್ಟು ತಿಂಡಿನ ಸ್ಕಿಪ್ ಮಾಡುವಂಥದ್ದು ಒಳ್ಳೆಯದಲ್ಲ. ತಿಂಡಿನ ಕರೆಕ್ಟ್ ಟೈಮ್ಗೆ ಸ್ವಲ್ಪನಾದರೂ ಕೂಡ ಕರೆಕ್ಟ್ ಟೈಮ್ಗೆ ತಿನ್ನುವಂಥದ್ದು ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ಈ ರೀತಿ ಮಿಸ್ಟೇಕ್ನ ತುಂಬ ಜನ ಮಾಡ್ತಿರ್ತಾರೆ. ಎದ್ದ ತಕ್ಷಣ ಒಂದು ಲೋಟ ನೀರನ್ನು ಕುಡಿದಾನೆ ಕಾಫಿ ಟೀನ ಕುಡಿದು ಬಿಡೋದು. ಈ ರೀತಿ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ಅಷ್ಟು ಒಳ್ಳೆಯದಲ್ಲ. ಏನೋ ಒಂದು ರೀತಿ ಗ್ಯಾಸ್ಟ್ರಿಕ್ ಇದೆಲ್ಲ ತೊಂದರೆಗಳೆಲ್ಲ ಸ್ಟಾರ್ಟ್ ಆಗೋದಾಗಿರ್ಬೋದು. ಒಂದು ರೀತಿ ಅದು ಚೆನ್ನಾಗೂ ಕೂಡ ಅನಿಸಲ್ಲ ಅಲ್ವಾ. ಎದ್ದ ತಕ್ಷಣ ಕಾಫಿ ಟೀ ಕುಡಿಯುವಂಥ ಅಭ್ಯಾಸ ಇದ್ರೂ ಕೂಡ ಒಂದು ಗ್ಲಾಸ್ ಲೋಟನ ಒಂದು ಗ್ಲಾಸ್ ನೀರನ್ನ ಕುಡಿಯುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ನಾವು ರಾತ್ರಿ ಏನೋ ತಿಂದಿರ್ತೀವಿ, ನಮ್ಮ ಡೈಜೆಷನ್ ಚೆನ್ನಾಗಿ ಆಗಿರಲ್ಲ ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ರೂ ಕೂಡ ನಾವು ಒಂದು ಲೋಟ ಬಿಸಿ ನೀರನ್ನ ಕುಡಿಯೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ಆರಾಮವಾಗಿ ನಾವು ವಾಶ್ರೂಮ್ನ ಯೂಸ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಒಂದು ಲೋಟ ನೀರನ್ನ ಕುಡಿಯೋದ್ರಿಂದ. ಏನೋ ಒಂದು ರೀತಿ ನಮ್ಮ ಬಾಡಿಗೂ ಕೂಡ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರನ್ನ ಕುಡಿದ್ಬಿಟ್ರೆ ಒಂದು ರೀತಿ ಖುಷಿ ಆಗುತ್ತೆ. ಅದನ್ನು ಬಿಟ್ಟು ನಾವು ಕಾಫಿ ಟೀಯಿಂದ ಸ್ಟಾರ್ಟ್ ಮಾಡ್ಕೊಬಿಟ್ರೆ ಅಷ್ಟು ನಮಗೆ ಒಂದು ರೀತಿ ಚೆನ್ನಾಗಿ ಅನಿಸಲ್ಲ. ಈ ರೀತಿ ಮಿಸ್ಟೇಕ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಪ್ರಾಬ್ಲಮ್ಗಳನ್ನ ನಾವು ಬೆಳಿಗ್ಗೆ ಟೈಮು ಅವಾಯ್ಡ್ ಮಾಡಿಕೊಂಡು ಒಂದು ಚೆನ್ನಾಗಿ ದಿನನ ಒಂದು ಬೇಗ ಎದ್ದೊಳೋದಾಗಿರ್ಬೋದು, ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಮನೆನ ಕಸ ಎಲ್ಲ ಗುಡಿಸ್ಕೊಂಡು ಅಡುಗೆ ತಿಂಡಿ ಕೆಲಸನ ಮುಗಿಸ್ಕೊಳ್ಳುವಂಥದ್ದು, ಮತ್ತು ಅಲಾರಾಮ್ ಸೌಂಡ್ನ ಆಫ್ ಮಾಡಿ ಎಚ್ಚರಾದರೂ ಕೂಡ ಅಲ್ಲೇ ಮಲ್ಕೊಳ್ಳುವಂಥದ್ದು. ಯಾರೋ ಎಬ್ಸಪ್ ಬಂದರೂ ಕೂಡ ಅವ್ರ ಮೇಲೆ ಕೂಗಾಡ್ಬಿಟ್ಟು ಅಲ್ಲೇ ಇನ್ನೊಂದು ಸ್ವಲ್ಪ ನಿದ್ದೆ ಮಾಡುವಂಥದ್ದು, ಎದ್ದ ತಕ್ಷಣ ಫೋನ್ ನೋಡ್ಕೊಂಡು ಕೂತ್ಕೊಳ್ಳುವಂಥದ್ದು, ಮತ್ತು ಏನೋ ನೆನ್ನೆದೇನೋ ಬೇಜಾರು ಇರುತ್ತೆ, ಆ ಬೇಜಾರೆಲ್ಲ ಇವತ್ತೊಂದು ದಿನ ಇಟ್ಕೊಂಡು ಅದೇನೇ ತಲೆಯಲ್ಲಿ ಇಟ್ಕೊಂಡು ಒಂದು ರೀತಿ ಬ್ಯಾಗೇಜ್ ರೀತಿ ಎದ್ದೇಳುವಂಥದ್ದು. ಈ ರೀತಿ ಮಿಸ್ಟೇಕ್ಗಳನ್ನ ಸ್ವಲ್ಪ ನಾವು ಅವಾಯ್ಡ್ ಮಾಡಿಕೊಂಡ್ರೆ ಇವೆಲ್ಲ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ನಮ್ಮನ್ನು ಚೇಂಜ್ ಮಾಡ್ಕೊಳ್ಳೋದು ನಮ್ಮ ಕೈಲೇ ಇರುತ್ತೆ. ಬೇರೆಯವ್ರನ್ನಂತೂ ಚೇಂಜ್ ಮಾಡೋಕ್ಕಾಗಲ್ಲ. ಬೇರೆಯವ್ರು ಏನಾದರೂ ಮಾಡ್ಕೊಳ್ಳಿ, ನಾನು ನನ್ನಲ್ಲಿ ಏನೋ ಒಂದಿಷ್ಟು ಬದಲಾವಣೆನ ಮಾಡ್ಕೋಬೋದು, ಅದನ್ನು ಚೇಂಜ್ ಮಾಡಿಕೊಂಡು ಒಂದು ಚೆನ್ನಾಗಿ ದಿನನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ನಾವು ಯಾವಾಗ ಒಂದು ಹೊಸ ದಿನನ ಒಂದು ನ್ಯೂ ಡೇನ ಒಂದು ಬೆಳಗಿನ ಮಾರ್ನಿಂಗ್ ರೂಟೀನ ಚೆನ್ನಾಗಿ ಸ್ಟಾರ್ಟ್ ಮಾಡ್ಕೋತೀವಿ, ಒಂದು ಇಡೀ ದಿನ ಅದೇ ರೀತಿ ಕ್ಯಾರಿ ಮಾಡ್ತೀವಿ. ಈ ಮಿಸ್ಟೇಕ್ನ ಅವಾಯ್ಡ್ ಮಾಡಿಕೊಂಡ್ರೆ ಇಡೀ ದಿನನೂ ಕೂಡ ಚೆನ್ನಾಗಿರುತ್ತೆ. ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.